ಇಸ್ರೇಲ್ ಅಮೆರಿಕ ಇರಾನ್ ಮಧ್ಯೆ ನಡೀತಾ ಇರುವಂತಹ ವಾರ್ನಿಂದಾಗಿ ಭಾರತೀಯ ಜೇಬಿಗೆ ಕತ್ತರಿ ಕೂಡ ಬೀಳ್ತಾ ಇದೆ. ಯಾಕಂತಂದ್ರೆ ಒಂದ್ ಕಡೆಗೆ ವಾರ್ ನಡೀತಾ ಇದ್ರೆ ಮತ್ತೊಂದ್ ಕಡೆಗೆ ಭಾರತದಲ್ಲಿ ಅಂದ್ರೆ ಅಡಿಗೆ ಸಿಲಿಂಡರ್ ಸರಬರಾಜಿನಲ್ಲಿ ಕೂಡ ಸಾಕಷ್ಟು ವ್ಯತ್ಯಯ ಆಗ್ತಾ ಇರೋದ್ರಿಂದಾಗಿ ಜನರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ನನಗೆ ನಿಮ್ಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಒಂದ್ ಕಡೆ ಇಡೀ ದೇಶದಲ್ಲೂ ಕೂಡ ಸಿಲಿಂಡರ್ ಗ್ಯಾಸ್ ನ ದರ ಏರಿಕೆ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಕಮರ್ಷಿಯಲ್ ಸಿಲಿಂಡರ್ಗಳು ಸಪ್ಲೈ ಮಾಡೋದನ್ನ ಕಂಪ್ಲೀಟ್ ಆಗಿ ಸ್ಥಗಿತ ಆಗಿರೋದ್ರಿಂದಾಗಿ ಒಂದ್ ಕಡೆಗೆ ಹೋಟೆಲ್ ಉದ್ಯಮಿಗಳು ಕೂಡ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಕಲಬುರಗಿಯಲ್ಲಿ ಬಿಸಿಲು ತೊಗರಿನಾಡು ಕಲಬುರಗಿಯಲ್ಲೂ ಕೂಡ ಹೋಟೆಲ್ ಉದ್ಯಮಿಗಳು ನಿಜಕ್ಕೂ ಆತಂಕಕ್ಕೆ ಒಳಗಾಗಿದ್ದಾರೆ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಏನು ಡಿಸ್ಟ್ರಿಬ್ಯೂಟರ್ಗಳು ಅಂದ್ರೆ ಸಿಲಿಂಡರ್ ಸಪ್ಲೈ ಮಾಡುವಂತಹ ಡಿಸ್ಟ್ರಿಬ್ಯೂಟರ್ಗಳಿಗೆ ಕೂಡ ಮೇಲಿಂದ ಅವರಿಗೆ ಕಮರ್ಷಿಯಲ್ ಸಿಲಿಂಡರ್ಗಳು ಸಪ್ಲೈ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಕೂಡ ಇಲ್ಲಿ ತಮ್ಮ ಕಸ್ಟಮರ್ಗಳಿಗೆ ಸಿಲಿಂಡರ್ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಅವರಲ್ಲಿರ್ತಕ್ಕಂಥ ಕಮರ್ಷಿಯಲ್ ಸಿಲಿಂಡರ್ಗಳು ಏನು ಸ್ಟಾಕ್ ಇದೆ ಅದನ್ನ ಮಾತ್ರ ಹಂತ ಹಂತವಾಗಿ ಪೂರೈಕೆ ಮಾಡುವಂತ ಕೆಲಸ ಮಾಡ್ತಾ ಇದೆ. ಆದ್ರೆ ಕಳೆದ 2 ದಿನಗಳಿಂದ ಕಮರ್ಷಿಯಲ್ ಸಿಲಿಂಡರ್ಗಳು ಈ ಒಂದು ಏಜೆನ್ಸಿಗಳು ಕೂಡ ಸಪ್ಲೈ ಆಗೋದು ಕಂಪ್ಲೀಟ್ ಆಗಿ ಸ್ಥಗಿತ ಆಗಿರೋದ್ರಿಂದಾಗಿ ಒಂದ್ ಕಡೆಗೆ ಕಸ್ಟಮರ್ ಇಂದ ಕಿರಿಕಿರಿ ಈ ಒಂದು ಡಿಸ್ಟ್ರಿಬ್ಯೂಟರ್ ಗಳಿಗೆ ಆದ್ರೆ ಮತ್ತೊಂದ್ ಕಡೆಗೆ ಹೋಟೆಲ್ ನಡೆಸುವುದು ಹೇಗೆ ಅನ್ನುವಂತ ಆತಂಕದಲ್ಲಿ ಈ ಒಂದು ಕಲಬುರಗಿಯ ಹೋಟೆಲ್ ಉದ್ಯಮಿಗಳಿದ್ದಾರೆ. ಕಲಬುರಗಿ ಸಿಟಿಯಲ್ಲಿ ಬರೋಬ್ಬರಿ 300ಕ್ಕೂ ಹೆಚ್ಚು ಹೋಟೆಲ್ ಉದ್ಯಮಿಗಳಿದ್ದಾರೆ. ಆದ್ರೆ ಅವರೆಲ್ಲರೂ ಕೂಡ ಇನ್ನು 1-2 ದಿನಗಳ ನಂತರದಲ್ಲಿ ನಮ್ಮ ಹೋಟೆಲ್ ಮುಚ್ಚಲೇಬೇಕು ಅಂದ್ರೆ ಬೆಂಗಳೂರಲ್ಲಿ ಯಾವ ರೀತಿ ಹೋಟೆಲ್ಗಳು ಬಂದ್ ಮಾಡಲಾಗಿದೆ ಅದೇ ರೀತಿಯಾಗಿ ನಾವು ಕೂಡ ಗ್ಯಾಸ್ ಸಿಲಿಂಡರ್ ಇಲ್ಲದೇನೆ ಅಡಿಗೆ ಒಲೆ ಹಚ್ಚಕ್ ಆಗದೇನೆ ಏನೂ ಮಾಡಕ್ ಆಗದೆ ಇರೋ ಕಾರಣಕ್ಕೆ ಅನಿವಾರ್ಯವಾಗಿ ನಾವು ಹೋಟೆಲ್ಗಳನ್ನ ಬಂದ್ ಮಾಡುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನುವಂತ ಆತಂಕ ವ್ಯಕ್ತಪಡಿಸಿದ್ರೆ, ಮತ್ತೊಂದು ಕಡೆಗೆ ಡೊಮೆಸ್ಟಿಕ್ ಮನೆಗಳಿಗೆ ಅಡುಗೆ ಸಿಲಿಂಡರ್ ಏನಿರುತ್ತೆ ಅದರಲ್ಲೂ ಕೂಡ ವ್ಯತ್ಯಯ ಆಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಸದ್ಯಕ್ಕೆ ಮಾತ್ರ ಕಲಬುರಗಿಯಲ್ಲಿ ಯಾವುದೇ ರೀತಿಯಿಂದ ಸಮಸ್ಯೆ ಇಲ್ಲ. ಆದ್ರೆ ಈ ಒಂದು ಬಾರಿ ಡೊಮೆಸ್ಟಿಕ್ ಸಿಲಿಂಡರ್ ಖಾಲಿ ಆದ ನಂತರದಲ್ಲಿ ರಿಫಿಲ್ಗೋಸ್ಕರ ಅಪ್ಲೈ ಮಾಡ್ಬೇಕಂದ್ರೆ ಮುಂಚೆ ಇವತ್ತು ರಿಫಿಲ್ ಮಾಡೋದಕ್ಕೆ ಅಪ್ಲೈ ಮಾಡಿದ್ದೆ ಆದ್ರೆ 1-2 ದಿನಗಳಲ್ಲಿ ಸಿಲಿಂಡರ್ ಸಪ್ಲೈ ಆಗ್ತಾ ಇತ್ತು. ಆದ್ರೆ ಸದ್ಯಕ್ಕೆ ಮಾತ್ರ ಬರೋಬ್ಬರಿ 21 ದಿನಗಳ ನಂತರದಲ್ಲಿ ಸಪ್ಲೈ ಅಂದ್ರೆ ಒಂದು ಬಾರಿ ರಿಫಿಲ್ ಆಗಿರ್ತಕ್ಕಂಥ ಸಿಲಿಂಡರ್ ಮತ್ತೆ ರೀಬುಕ್ ಮಾಡಬೇಕಾದ್ರೂ ಕೂಡ 21 ದಿನಗಳ ನಂತರದಲ್ಲಿ ಬುಕ್ ಮಾಡುವಂತಹ ಸ್ಥಿತಿ ಇದೆ. ಹೀಗಾಗಿ ಇದೇ ರೀತಿ ಇಸ್ರೇಲ್, ಇರಾನ್ ಮತ್ತೆ ಅಮೆರಿಕ ಮಧ್ಯೆ ವಾರ್ ಕಂಟಿನ್ಯೂ ಆಗಿದ್ದೆ ಆದ್ರೆ ಒಂದ್ ಕಡೆಗೆ ಕಮರ್ಷಿಯಲ್ ಸಿಲಿಂಡರ್ ನ ಶಾರ್ಟೇಜ್ ಒಂದ್ ಕಡೆ ಇದೆ, ಮತ್ತೊಂದ್ ಕಡೆಗೆ ಗೃಹಿಣಿಯರಿಗೆ ಮತ್ತೆ ಜನರಿಗೂ ಕೂಡ ಈ ಒಂದು ಡೊಮೆಸ್ಟಿಕ್ ಸಿಲಿಂಡರ್ ನ ಕೊರತೆ ಸಾಕಷ್ಟು ಉದ್ಭವ ಆಗುವಂತ ಸಾಧ್ಯತೆ ಇದೆ. ಒಂದ್ ಕಡೆಗೆ ವಾರ್ ಆದ್ರೆ ಮತ್ತೊಂದ್ ಕಡೆಗೆ ಈ ಒಂದು ಸಿಲಿಂಡರ್ ಸಮಸ್ಯೆ ಕಲಬುರಗಿಯಲ್ಲೂ ಕೂಡ ಉಂಟಾಗ್ತಾ ಇದೆ. ಅದೇ ರೀತಿಯಾಗಿ ಕ್ರೂಡ್ ಆಯಿಲ್ ಸಮಸ್ಯೆಯಿಂದಾಗಿ ಕ್ರೂಡ್ ಆಯಿಲ್ ದರ ಹೆಚ್ಚಳದಿಂದಾಗಿ ಒಂದ್ ಕಡೆಗೆ ಸಾರ್ವಜನಿಕರು ಅಂದ್ರೆ ಬೈಕ್ ಮೇಲೆ ಹೋಗುವಂತವರಿಗೂ ಕೂಡ ಪೆಟ್ರೋಲ್ ಡೀಸೆಲ್ ದರದಲ್ಲೂ ಕೂಡ ಸಾಕಷ್ಟು ವೇರಿಯೇಷನ್ ಆಗ್ತಾ ಇರೋದ್ರಿಂದಾಗಿ ಈ ಒಂದು ಅಮೆರಿಕ, ಇಸ್ರೇಲ್, ಇರಾನ್ ಮಧ್ಯದ ಏನು ಯುದ್ಧ ಇದೆ ಯುದ್ಧದ ಎಫೆಕ್ಟ್ ನೇರವಾಗಿ ಒಂದ್ ಕಡೆ ಭಾರತ ಅಷ್ಟೇ ಅಲ್ಲದೆ ಕಲಬುರಗಿಯಲ್ಲೂ ಕೂಡ ಜನರ ಮೇಲೆ ಸಾಕಷ್ಟು ಪರಿಣಾಮ ಬೀರಿದೆ. ಕ್ಯಾಮರಾ ಪರ್ಸನ್ ಶಾಣ ಜೊತೆ ಬಜರಂಗಿ ನ್ಯೂಸ್ ಫಸ್ಟ್ ಕಲಬುರಗಿ.